ಶ್ರೀ ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲುಗಳ ಮಹತ್ವವೇನು? 18 ಮೆಟ್ಟಿಲುಗಳ ಅರ್ಥ ಏನು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾರೆ. ಇಲ್ಲಿಗೆ ಬರೋದಕ್ಕೆ ಹಲವಾರು ನಿಯಮಗಳು ಇವೆ. ಹಾಗೆಯೇ 18 ಮೆಟ್ಟಿಲು ಕೂಡ ಇಲ್ಲಿ ಬಹಳ ಮುಖ್ಯ. ಆ 18 ಮೆಟ್ಟಿಲಿಗೂ ಒಂದೊಂದು ಅರ್ಥ ಇದೆ. ಅದೇನು ಅಂತ ನಾವು ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಓಂ ವಾಹಿನಿ ಚಾನೆಲ್. ನಾನು ಜ್ಯೋತಿ. ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯೋದೇ ಒಂದು ಸುಂದರವಾದ ಅನುಭವ. ಆದರೆ ದರ್ಶನ ಪಡೆಯೋದಕ್ಕೆ ಜನರು 18 ಮೆಟ್ಟಿಲುಗಳು ಹತ್ತಿ ಬರಬೇಕು. ಇದು ಕೇವಲ 18 ಮೆಟ್ಟಿಲುಗಳು ಅಲ್ಲ, ಒಂದೊಂದು ಮೆಟ್ಟಿಲಿಗೂ ಅರ್ಥ ಇದೆ. ಶ್ರೀ ಅಯ್ಯಪ್ಪ ಸ್ವಾಮಿ 18 ಮೆಟ್ಟಿಲುಗಳ ಮಹತ್ವ ಎಂಬುದರ ಸರಳ ಮತ್ತು ಭಕ್ತಿಪೂರ್ಣ ಕನ್ನಡ ವಿವರಣೆ ನೀಡುತ್ತಿದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ನೇಹಿತರೆ, ಇಂದು ನಾವು ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಪವಿತ್ರ 18 ಮೆಟ್ಟಿಲುಗಳ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ 18 ಮೆಟ್ಟಿಲುಗಳು ಕೇವಲ ಮೆಟ್ಟಿಲುಗಳಲ್ಲ, ಅವು ಮಾನವನ ಜೀವನದ ಪಾವಿತ್ರ್ಯ ಮತ್ತು ಆತ್ಮಶುದ್ಧಿಯ ಸಂಕೇತಗಳಾಗಿವೆ. 18 ಮೆಟ್ಟಿಲುಗಳ ಅರ್ಥ. ಮೊದಲು 5 ಮೆಟ್ಟಿಲುಗಳು ಪಂಚೇಂದ್ರಿಯಗಳು: ಕಣ್ಣು, ದೃಷ್ಟಿ, ಕಿವಿ, ಶ್ರವಣ, ಮೂಗು, ವಾಸನೆ, ನಾಲಿಗೆ, ರುಚಿ, ಚರ್ಮ, ಸ್ಪರ್ಶ. ಈ ಮೆಟ್ಟಿಲುಗಳು ನಮ್ಮ ಇಂದ್ರಿಯಗಳ ನಿಯಂತ್ರಣವನ್ನು ಸೂಚಿಸುತ್ತದೆ. ಮುಂದಿನ 8 ಮೆಟ್ಟಿಲುಗಳು ಅಷ್ಟರಿಪುರಗಳು: ಕಾಮ, ಆಸೆ, ಕ್ರೋಧ, ಕೋಪ, ಲೋಭ, ಅಪಾರ ಆಸೆ, ಮೋಹ, ಮೇಹಭಾವ, ಮದ, ಅಹಂಕಾರ, ಮಾತ್ಸರ್ಯ, ಅಸೂಯೆ, ಅಹಂಕಾರ, ದ್ವೇಷ. ಈ ಅಷ್ಟರಿಪುರಗಳು ಜಯಿಸಿದವನೇ ನಿಜವಾದ ಭಕ್ತ. ಮುಂದಿನ 3 ಮೆಟ್ಟಿಲುಗಳು ಗುಣತ್ರಯಗಳು: ಸತ್ವಗುಣ ಶುದ್ಧತೆ, ರಾಜೋಗುಣ ಕ್ರಿಯಾಶೀಲತೆ, ತಾಮೋಗುಣ ಅಜ್ಞಾನ. ಕೊನೆಯ 2 ಮೆಟ್ಟಿಲುಗಳು ವಿದ್ಯೆ ಜ್ಞಾನ, ಅವಿದ್ಯೆ ಅಜ್ಞಾನ. ಅವಿದ್ಯೆಯನ್ನು ತ್ಯಜಿಸಿ ವಿದ್ಯೆಯ ಮೂಲಕ ಮೋಕ್ಷವನ್ನು ಪಡೆಯುವುದೇ ಅಯ್ಯಪ್ಪ ಸ್ವಾಮಿಯ ಉಪದೇಶ. ಭಕ್ತರೇ, ಈ 18 ಮೆಟ್ಟಿಲುಗಳು ನಮ್ಮ ಜೀವನದ ಪಾಠಗಳು. ಶರೀರ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಪಡಿಸಿಕೊಂಡು ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆಯುವುದೇ ಶಬರಿಮಲೆಯ ಸಾರ್ಥಕತೆ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.